ನಮಸ್ಕಾರ ವೀಕ್ಷಕರೇ, ನಿಮ್ಮೂರ ತಾಜಾ ಸುದ್ದಿ ಗುಡ್ ಈವ್ನಿಂಗ್ ಕರ್ನಾಟಕಕ್ಕೆ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ಅರ್ಧ ಗಂಟೆಗಳ ಕಾಲ ಜಿಲ್ಲೆಗಳ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಹೆಡ್ಲೈನ್ಸ್. ಯಮರಾಜನಿಗೆ ಟಾಂಗ್ ಕೊಟ್ಲು, ಸಾವಿಗೀಡಾಗಿದ್ದ ಅಜ್ಜಿ ಮತ್ತೆ ಎದ್ದು ಕುಳಿತಳು. ಗುಲ್ಬರ್ಗಾದ ತಂಗೆಮ್ಮ ಸಾವನ್ನೇ ಗೆದ್ದು ಬಂದಳು. ಕನ್ಯೆ ನೋಡಲು ಬಂದವನ ಜೊತೆ ಸರಸ ಸಲ್ಲಾಪ, ಮೋಸ ಹೋದ ಯುವತಿಯಿಂದ ಹಿಡಿ ಶಾಪ. ಬೆಳಗಾವಿಯಲ್ಲೊಂದು ವಿಚಿತ್ರ ಲವ್ ಸೆಕ್ಸ್ ಧೋಕಾ ಪ್ರಕರಣ. ಎಲೆಕ್ಷನ್ ಬಳಿಕ ಅಭ್ಯರ್ಥಿಗಳು ಕೂಲ್ ಮನೆಯಲ್ಲಿ ಕುಳಿತು ಸೋಲು ಗೆಲುವಿನ ಲೆಕ್ಕಾಚಾರ. ಬಾಗಲಕೋಟೆ ಕ್ಯಾಂಡಿಡೇಟ್ಗಳಿಗೆ ಭವಿಷ್ಯದ ಕುತೂಹಲ. ಇಂದು ವಿಶ್ವ ಮಹಿಳಾ ದಿನಾಚರಣೆ. ರಾಜ್ಯಾದ್ಯಂತ ಮಹಿಳಾ ಸಂಘಟನೆಗಳಿಂದ ರ್ಯಾಲಿ ಆಯೋಜನೆ. ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಆಕ್ರೋಶ. ಬಿರು ಬಿಸಿಲಲ್ಲೂ ಭಕ್ತರ ಬಿರುಸಿನ ನಡಿಗೆ. ಮಲೈ ಮಹದೇಶ್ವರ ಬೆಟ್ಟದತ್ತ ಸಹಸ್ರಾರು ಜನರ ಪಾದಯಾತ್ರೆ. ದಾರಿಯುದ್ದಕ್ಕೂ ಹಳ್ಳಿಗಳಲ್ಲಿ ಊಟೋಪಚಾರದ ಆಯೋಜನೆ. ಆ ಮನೆಯಲ್ಲಿ ವಯಸ್ಸಾದ ಅಜ್ಜಿಯೊಬ್ಬಳು ಅನಾರೋಗ್ಯದಿಂದ ಬಳಲ್ತಾ ಇದ್ಲು. ಇವತ್ತು ಬೆಳಗ್ಗೆ ಆಕೆ ಸಾವಿಗೀಡಾದ್ಲು ಅಂತ ಗೊತ್ತಾಗ್ತಾ ಇತ್ತು. ಇನ್ನೇನು ಅಂತ್ಯಕ್ರಿಯೆ ಎಲ್ಲ ಸಿದ್ಧತೆಯೂ ಕೂಡ ನಡೆದು ಹೋಗಿತ್ತು. ಆದರೆ ಮುಂದೆ ಆಗಿದ್ದೇ ಬೇರೆ. ಏನಾಯಿತು ಅಂತ ನೋಡೋಣ ಬನ್ನಿ. ಸಮಯ ಬೆಳಗ್ಗೆ 7 ಗಂಟೆ. ಗುಲ್ಬರ್ಗಾದ ಸಿದ್ದಾರೂಢ ಕಾಲೋನಿಯ ಮನೆಯೊಂದರ ಮುಂದೆ ಜನರೆಲ್ಲ ಜಮಾಯಿಸಿದ್ರು. ಇದೇ ಮನೆಯಲ್ಲಿ ವಾಸವಾಗಿದ್ದ ಅಜ್ಜಿ ತಂಗೆಮ್ಮ ಸಾವಿಗೀಡಾಗಿದ್ದಾಳೆ ಎಂದೇ ನಂಬಲಾಗಿತ್ತು. ಮನೆಯವರೆಲ್ಲ ಬಾಯಿಗೆ ನೀರು ಬಿಟ್ಟಿದ್ರು. ಅಂತ್ಯಕ್ರಿಯೆಗೆ ಸಿದ್ಧತೆಗಳೆಲ್ಲ ನಡೆದಿದ್ವು. 11 ಗಂಟೆ ವೇಳೆಗೆ ಅಜ್ಜಿ ದಿಢೀರನೆ ನಮ್ಮವ್ರಿಗೆ ನೀರದು ಹಾಕಿದಾರೆ ಸರ್. ನೀರು ಹಾಕಿದ್ದು ನೀರು ವಾಪಸ್ ಬಂತು ಸರ್. ವಾಪಸ್ ಬಂದು ನಮ್ಮ ಬಾಯಿದಾಗ ನೀರು ಹಾಕಿದಾರೆ. ಅದು ವಾಪಸ್ ಬಂತು. ವಾಪಸ್ ಬರೋಣ ಈ ಆಯ್ತಿಗೆ ಕಲಾಶಾರ ಅಂತಂದಾರೆ ಸರ್. ಆ ಬಣ್ಣಕ್ಕೆ ಎಲ್ಲ ಬಕ್ಕಳು ಹತ್ತಿ ಎಲ್ಲ ಮಾಡಿದರೆ ನಮ್ಮ ಕಾಕರು ಬಂದರು. ನಮ್ಮ ಕಾಕರು ಬಣ್ಣ ಎಲ್ಲರಿಗೆ ಫೋನ್ ಹಚ್ಚ ಅಂತ ಹೇಳಿದೆ ಸರ್. ತಂಗೆಮ್ಮ ಜವರಾಯನಿಗೆ ಟಾಂಗ್ ಕೊಟ್ಟಿದ್ಲು. ಸತ್ತಿದ್ದಾಳೆ ಅಂತ ಜನರೆಲ್ಲ ಕೈಕಾಲು ಕಟ್ಟಿ ಗಂಟಲು ಒತ್ತಿ ಕೂರಿಸಿದ್ರು. ಅದರಿಂದಾಗಿ ಮೈಕೈಯೆಲ್ಲ ನೋವಾಗಿದೆ ಎಂದಿದ್ದಾಳೆ. ಶವ ಸಂಸ್ಕಾರಕ್ಕೆ ಬಂಧುಗಳಿಗೆಲ್ಲ ಸುದ್ದಿ ಮುಟ್ಟಿಸಲಾಗಿತ್ತು. ಎಲ್ರೂ ಧಾವಿಸುತ್ತಿರುವಾಗಲೇ ಅಜ್ಜಿ ಎದ್ದು ಕೂತಿದ್ಲು. ಮರಳಿ ಎಲ್ರಿಗೂ ಫೋನ್ ಮಾಡಿ ಇರೋ ವಿಷಯ ತಿಳಿಸಲಾಗಿತ್ತು. ಅಜ್ಜಿ ಮರುಜೀವ ಪಡೆದಿದ್ದು ಸಂಬಂಧಿಗಳಿಗೆಲ್ಲ ಸಂತಸ ತಂದಿದೆ. ಅದ ಟೈಮಿಗೆ ಒಬ್ಬರು ಏನು ಜೋಲಿ ಹೋಗಿ ಮ್ಯಾಗ ಹಿಂಗೆ ಕೈ ಊರ್ಯಾರ ಮತ್ತೆ ಏನು ಮಾಡ್ಯಾರ, ಕೈ ಊರೋಣ ಅನ್ಕ ಒಮ್ಮೆ ಕೈ ಹಿಂಗೆ ಹಾರ್ಯಾವ. ಹಿಂಗೆ ಹಾರದ ರೂಪಲೆ ಏನದ ಪುನಃ ಮತ್ತೆ ಸ್ವಲ್ಪ ಕಣ್ಣು ತೆರೆದ್ರು. ನಾವು ಕೇಳ್ದೇವು ಏನಾಯ್ತೆ ತಂಗ್ಯಮ್ಮ ನಿನಗೆ ಹ್ಯಾಂಗೈತೆ ಅಂತಂದ್ರೆ ನನಗೆ ಬರೀ ಕುತ್ತಿಗೆನೇ ಬ್ಯಾನಿ ಆಯ್ತು ನೋಡ್ರಿ, ಇಟ್ಟು ತಲೆ ಬ್ಯಾನಿ ಆಯ್ತು ನೋಡ್ರಿ ಅಂತ ಇಟ್ಟು ಅಂದಳು. ಮತ್ತೇನು ಅಂದಿಲ್ಲ. ಆಮೇಲೆ ಇರಿರ್ ತನಕ ಇಷ್ಟು ಮಂದಿ ಯಾಕೆ ನೆರೆದಿರಿ, ಇದು ಎಲ್ಲ ಯಾಕೆ ಇದು ಕಟ್ಟಿರಿ ಅಂತ ಹೇಳಿಕೆ ಕೇಳಕತ್ರು ಅವರು. ಒಟ್ಟಾರೆ ಸಿನಿಮೀಯ ರೀತಿಯಲ್ಲಿ ಇದೊಂದು ಘಟನೆ ನಡೆದು ಹೋಗಿದೆ. ಯಮಧರ್ಮನೇ ಬೇಸ್ತು ಬೀಳುವಂತೆ ಮಾಡಿದ್ದಾಳೆ ಈ ಅಜ್ಜಿ. ಒಟ್ಟಾರೆ ಯಾರೇ ಆಗ್ಲಿ ಮೃತಪಟ್ಟಿರೋ ಬಗ್ಗೆ ವೈದ್ಯರಿಂದ ಕನ್ಫರ್ಮ್ ಮಾಡಿಸಿಕೊಳ್ಳೋದು ಒಳ್ಳೇದಲ್ವಾ? ಇಲ್ಲದಿದ್ರೆ ಇಂತಹ ಅವಾಂತರಗಳೆಲ್ಲ ನಡೆದು ಹೋಗುತ್ತವೆ. ಗುಲ್ಬರ್ಗಾದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್. ಆತ ಕನ್ಯೆ ನೋಡೋಕೆ ಅಂತಾನೆ ಮನೆಗೆ ಬಂದಿದ್ದ. ಆ ಹುಡುಗಿ ಪಸಂದ್ ಆಗಿದ್ಲೋ ಇಲ್ವೋ ಗೊತ್ತಿಲ್ಲ. ಮದುವೆ ಮಾತುಕತೆ ಮುಂದುವರಿಲಿಲ್ಲ. ಆದರೆ ಹುಡುಗಿ ಮಧ್ಯೆ ಮೊಬೈಲ್ನಲ್ಲಿ ಆಗಲೇ ಮಾತುಕತೆ ನಡೆದು ಹೋಗಿತ್ತು. ಮುಂದೇನಾಯ್ತು ಗೊತ್ತಾ? ನೋಡೋಣ ಬನ್ನಿ. ಈ ಯುವತಿ ಮದುವೆ ಬಗ್ಗೆ ನಾನಾ ಕನಸು ಕಟ್ಟಿಕೊಂಡಿದ್ದಳು. ಮನೆಯವರು ನೋಡಿದ ಹುಡುಗನನ್ನೇ ಮದುವೆಯಾಗಬೇಕೆಂದುಕೊಂಡಿದ್ಲು. ಆದ್ರೆ ಮನೆಗೆ ಬಂದ ವಂಚಕನೊಬ್ಬನ ಮೋಹದ ಬಲೆಗೆ ಬಿದ್ದು ಈಗ ಕಣ್ಣೀರ್ ಹಾಕುತ್ತಿದ್ದಾಳೆ. ಅದಕ್ಕೆ ಕಾರಣ ಏನು ಗೊತ್ತಾ? ನೋಡಕ್ಕೆ ಒಂದ ಸರಿ ನೋಡಿ ಹಾದಾಗಿಂದ್ರೆ ನಮ್ಮ ಮೊಬೈಲ್ ನಂಬರ್ ತೊಗೊಂಡು ಹೋಗಿ ಹಾದ್ಯಾಗ ಬಂದು ಚೂಡಾಸೋದು, ಕಾಲೇಜ್ಗೆ ಹೋಗ್ತಾ ಬರ್ತಾ ಬಂದು ಚೂಡಾಸೋದು ಮಾಡಾಕತ್ರಿ. ಅಷ್ಟು ಅಂದ್ರೆ ನಾವು ಉಪಯೋಗ ಕೊಡ್ಲಿಲ್ಲ. ನಮ್ಮ ಅಪ್ಪ ನಮ್ಮ ಯಾರನ್ನ ಮಾಡ್ಕೊಡ್ತಾರೆ ಅವ್ರನ್ನ ಮಾಡ್ಕೊಂಡು ಹೋಗ್ನತ್ತಂದು ನಾ ಇದನ್ನ ಮಾಡೀನಿ ರೀ. ನನ್ನ ಲಾಸ್ಟ್ ಶನಿವಾರನ ಲಾಸ್ಟ್ ಎಕ್ಸಾಮ್ ಇತ್ತು ರೀ ಸರಿ.
ಲಾಸ್ಟ್ ಎಕ್ಸಾಮರ ಅಂತ ಸೈಕಲ್ ಪಂಚರ್ ಆಗಿತ್ತು ರೀ. ನಾವು ಒಬ್ಬ ಗೆಳತಿ ಮನೆ ಆಗಿತ್ತು, ನಾವು ಹೊಂಟಿದ್ದೀನಿ ರೀ. ಅವ್ನು ಎಷ್ಟೋ ಬಾಬಾ ಅಂತ ಎಷ್ಟೋ ಮಾಡಿದ್ರಿ ಸರಿ, ನಾ ಆದ್ರೂ ಹೋಲಿಲ್ರಿ ಸರಿ. ಹೋಗಲ್ಕಾಗ ಅಂತ ಒಂದು 4 ಜನ ದೋಸ್ತರು ಫೋನ್ ಹಚ್ಚಿ ನಾ ಅದ್ಯಾಗ ಒಬ್ಬೇಕು ಹೊಂಟಿದ್ದೀನಿ ರೀ. ಅವಾಗ ನಾನು ತೊಗೊಂಡು ಹೋಗ್ಬಿಟ್ರಿ ಸರಿ. ಬೆಳಗಾವಿ ಜಿಲ್ಲೆ ಯಬರಟ್ಟಿ ಗ್ರಾಮದ ಈ ಯುವತಿಯನ್ನ ನೋಡೋಕೆ ಕೆಲ ದಿನಗಳ ಹಿಂದೆ ಹಿಡಕಲ್ ನಿವಾಸಿ ಗಣೇಶ ಬಂದಿದ್ದ. ಆಗ ಯುವತಿಯ ಮೊಬೈಲ್ ನಂಬರ್ ಪಡೆದುಕೊಂಡು ಪದೇ ಪದೇ ಕಾಲ್ ಮಾಡಿ ಪ್ರೀತಿಯ ನಾಟಕವಾಡಿದ್ದ. ಒಂದಿನ ಕಾಲೇಜಿನಿಂದ ಬರ್ತಿದ್ದಾಗ ಆಕೆಯನ್ನ ಕರೆದೊಯ್ದು ದೈಹಿಕ ಸಂಪರ್ಕ ಕೂಡ ಬೆಳೆಸಿ ನಂತರ ಕೈಕೊಟ್ಟಿದ್ದಾನೆ. ವಿಚಿತ್ರ ಅಂದ್ರೆ ಇಷ್ಟೆಲ್ಲ ಚಿನ್ನಾಟವಾಡಿರೋ ಗಣೇಶ್ ಕೇವಲ 8 ದಿನಗಳ ಹಿಂದಷ್ಟೇ ಬೇರೊಬ್ಬ ಯುವತಿಯ ಜೊತೆ ಮದುವೆಯಾಗಿದ್ದ. 2 ದಿನದ ಹಿಂದೆ ಪರೀಕ್ಷೆಗೆ ಹೋದ ಯುವತಿ ಮನೆಗೆ ಬಾರದೆ ಇರುವುದರಿಂದ ಪೋಷಕರು ಕುಡುಚಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಇದೀಗ ಈಕೆ ಮನೆಗೆ ವಾಪಸ್ ಬಂದು ನಡೆದ ವಿಷಯವನ್ನ ತಿಳಿಸಿದ್ದಾಳೆ. ವಂಚಕ ಗಣೇಶ್ ವಿರುದ್ಧ ಇವರೆಲ್ಲ ಸಿಡಿದೆದ್ದಿದ್ದಾರೆ. ಯಾರು ಗಣೇಶನ ಹುಡುಗ ಅವನೇನು ಆಕಿ ಬಾಳೆನ ನಾಶ ಮಾಡಿದಾನೆ, ಅದಕ್ಕೆ ಆ ಹುಡುಗಿ ಜೋಡಿ ಮದುವೆ ಆಗಬೇಕು. ಮದುವೆ ಆಗಿದ ಪ್ರಕಾರನೇ ಅವನಿಗೇನು ಬರುವಂಥ ಆಸ್ತಿಯನ್ನು ಆ ಹೆಣ್ಮಗಳಿಗೆ ದಕ್ಕಬೇಕಂತೇಳಿ ನಾವು ಸಂಘಟನೆ ಒಂದು ಒತ್ತಾಯ ಮಾಡ್ತೀವಿ. ಕಂಗಾಲಾದ ಯುವತಿ ಪೊಲೀಸರಿಗೆ ದೂರು ಕೊಟ್ಟರು ಪೊಲೀಸರು ಕ್ಯಾರೆ ಎಂದಿಲ್ಲ. ಹೀಗಾಗಿ ಯುವತಿ ಪೋಷಕರು ಕ್ರಾಂತಿ ಸೇನೆ ಸಂಘಟನೆಯ ನೆರವಿನಿಂದ ಎಸ್ಪಿಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಒಟ್ಟಾರೆ ಗಣೇಶ ಗದ್ದಲ ಯಬರಟ್ಟಿ ಗ್ರಾಮದಲ್ಲಿ ಸದ್ದು ಮಾಡಿದೆ. ಬೆಳಗಾವಿಯಿಂದ ಕ್ಯಾಮರಾಮನ್ ರವಿರಾಜ್ ಜೊತೆ ಚಂದ್ರಕಾಂತ್ ಸುಗಂಧಿ, ಸುವರ್ಣ ನ್ಯೂಸ್. ಯಾರಿಗೂ ಕೂಡ ಬೇಡವಾಗಿದ್ದರೂ ತರಾತುರಿಯಲ್ಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಗಿದು ಹೋಯಿತು. ಕಳೆದ ಕೆಲ ದಿನಗಳಿಂದ ಬ್ಯುಸಿಯಾಗಿದ್ದ ಅಭ್ಯರ್ಥಿಗಳು ಇವತ್ತು ನಿರಾಳರಾಗಿದ್ದರು. ಸೋಲು ಗೆಲುವಿನ ಲೆಕ್ಕಾಚಾರ ಹಾಕ್ತಾ ಮನೆಯವರ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ರು. ಈ ಬಗ್ಗೆ ಒಂದು ವರದಿ. ಲೋಕಲ್ ಎಲೆಕ್ಷನ್ ಮುಗೀತು. ಮಾರ್ಚ್ 11ರಂದು ಫಲಿತಾಂಶ ಕೂಡ ಪ್ರಕಟವಾಗುತ್ತೆ. ಹಾಗಿದ್ರೂ ಇವ್ರು ಯಾಕೆ ವೋಟರ್ ಲಿಸ್ಟ್ ಹಿಡಿದು ಮನೇಲಿ ಕೂತಿದ್ದಾರೆ ಅಂತೀರಾ? ಚುನಾವಣೆ ಬ್ಯುಸಿಯಲ್ಲಿ ಮನೆ, ಹೆಂಡತಿ, ಮಕ್ಕಳು ಮರೆತು ಗಲ್ಲಿ ಗಲ್ಲಿ ತಿರುಗಿದ್ದ ಅಭ್ಯರ್ಥಿಗಳಿವರು ಇವತ್ತು ಕೂಲ್ ಆಗಿ ಮನೆಯವರ ಜೊತೆ ಕುಳಿತಿದ್ರು. ಅದು ಒಂದು ವಾರ ಅಡ್ಡಾಡಿದೆವು. ಈಗಂಕರು ಖುಷಿಯಾಗಿದೆ. ಒಂದು ವಾರ ಮನೆ ಮಕ್ಕಳು ಅನ್ನೋದು ಮರೆತು ಕುಂತಿದ್ದೆವು. ಈಗ ಬೆಳಗ್ಗೆ ಎದ್ದು ಮಕ್ಕಳಿಗೆಲ್ಲ ಸ್ಕೂಲ್ ಬಿಟ್ಟು ಬಂದು ಮನೆಯಲ್ಲಿ ಆರಾಮ ಮಾಡ್ತಾ ಇದ್ದೇನೆ. ಲೆಕ್ಕಾಚಾರ ಮಾಡ್ಕೊಂಡು ದೇವರ ಆಶೀರ್ವಾದ, ಜನರ ಆಶೀರ್ವಾದ ಇದ್ದರೆ ಆರಿಸಿ ಬರುತ್ತೇನೆ. ನಿನ್ನೆ ತಾನೇ ಈಗ ವೋಟಿಂಗ್ ಮುಗಿದಿರುತ್ತದೆ. ಆದ ಕಾರಣ ಈಗ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತದೆ. ಆದ ಕಾರಣ ಈಗ ನಮ್ಮ ಗುರು ಹಿರಿಯರ ನಡವಳಿಕೆ ನಾವು ಕೂತ್ಕೊಂಡು ನಮಗೆ ಯಾವ ರೀತಿಯಾಗಿ ಚುನಾವಣೆ ಮಾಡಿದೀವೋ ಮತ್ತು ಎಷ್ಟು ನಮಗೆ ವೋಟರ್ಸ್ ಬೀಳ್ತಾವೋ, ಎಷ್ಟು ನಮ್ಮ ಕಡೆ ಹೌದು ಅಲ್ಲ ಅನ್ನೋದನ್ನು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ತಮಗೆಷ್ಟು ವೋಟ್ ಬರಬಹುದು ಅಂತ ಅಭ್ಯರ್ಥಿಗಳೆಲ್ಲ ಲೆಕ್ಕಾಚಾರ ಹಾಕ್ತಿದ್ದಾರೆ. ಬಾಗಲಕೋಟೆಯಲ್ಲಿ ತೇರದಾಳ ಪುರಸಭೆ ಹೊರತುಪಡಿಸಿ 11 ಸ್ಥಳೀಯ ಸಂಸ್ಥೆಗಳಿಗೆ ಮತದಾನ ನಡೆದಿದೆ. ಕಳೆದ 15 ದಿನಗಳಿಂದ ಬ್ಯುಸಿಯಾಗಿದ್ದ ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳು ಇವತ್ತು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದರು. ನಾನು 15 ದಿನಗಂಟ್ಲೆ ಇಲೆಕ್ಷನ್ ಸಂಬಂಧ ಮನಿ ಅನ್ನೋದು ಇದನ್ನು ಮಾಡಿ ಕೇಟ್ರಿ ಜನರು ಅಂತಲೇ ಜನರ ಬಳಿ ಓಟ್ ಕೇಳಕ್ಕೆ ಹೋಗಿದ್ವಿ. ಅದು ಬಿಜಿ ಸಂಬಂಧ ಮನೆಗೆ ಇದಾಗಿದ್ದಿಲ್ಲ. ಇವತ್ತು ಮಾತ್ರ ನಿರಾಳವಾಗಿ ಮನೆಯಲ್ಲಿ ಶಾಂತ ರೀತಿಯಿಂದ ಇವತ್ತು ಕೂತಿದ್ದೀನಿ ರೀ. ಅದನ್ನು ವೋಟರ್ ಲಿಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊತ ಕೂತಿದ್ವಿ. ಒಟ್ಟಾರೆ ಮಾರ್ಚ್ 11ರಂದು ಫಲಿತಾಂಶ ಪ್ರಕಟವಾಗಲಿದ್ದು ಇವರ ಭವಿಷ್ಯ ನಿರ್ಧಾರವಾಗಲಿದೆ. ಮತದಾರ ಪ್ರಭುಗಳು ಯಾರಿಗೆ ವೋಟ್ ಹಾಕಿ ಯಾರಿಗೆ ಕಂಪ್ಲೀಟ್ ರೆಸ್ಟ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗಲಿದೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸುರೇಶ್ ಮಜ್ಗಿ ಜೊತೆ ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್. ಗಡ್ ಈವ್ನಿಂಗ್ ಕರ್ನಾಟಕ ಮುಂದುವರಿಯುತ್ತೆ ಬ್ರೇಕ್ನ ನಂತರ.